ಏನಿವತ್ತು ನಾನು ಎಲ್ಲ ನಮ್ಮ ಮುಖಂಡಗಳು ಡಿಸಿ ಮತ್ತೆ SP ಸಾಹೇಬರನ್ನ ಮೀಟ್ ಮಾಡಿದೀವಿ. ಉದ್ದೇಶ ಏನು ಅಂದ್ರೆ ಮಾಲೂರು ತಾಲೂಕಲ್ಲಿ ಏನು ಅಕ್ರಮ ದಾಖಲೆಗಳು, ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನ ಮಾಡ್ಕೊಂಬಿಟ್ಟಿದ್ದಾರೆ ಅಂತೇಳಿ ಪ್ರಚಾರಕ್ಕೆ ಏನು ಕೆಲವರು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಈ ರೀತಿಯಲ್ಲಿ ಅಕ್ರಮ ದಾಖಲೆ ಸೃಷ್ಟಿ ಮಾಡೋರು ಇರ್ಬೋದು, ಅಕ್ರಮವಾಗಿ ಯಾರಾದರೂ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನುಗಳನ್ನು ಮಾಡ್ಕೊಂಡಿದ್ರೆ ಅವ್ರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳು ಮತ್ತು SP ಅವ್ರನ್ನ ಒಂದು ಟೈಮನ್ನು ತಗೊಂಡು ಮನವಿಯನ್ನು ಕೊಟ್ಟಿದ್ದೇನೆ. ಒಬ್ಬ ಶಾಸಕನಾಗಿ, ಮಾಲೂರು ತಾಲೂಕಿನ ಶಾಸಕನಾಗಿ ಇವತ್ತು ನಮ್ಮ ಸರ್ಕಾರ, ನಾನು, ನಮ್ಮ ಸರ್ಕಾರದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ, ನಾನು ಕೂಡ ಶಾಸಕ ಸ್ಥಳೀಕ, ನನಗೂ ಕೆಟ್ಟ ಹೆಸರು ಬರೆದಿರೋ ರೀತಿಯಲ್ಲಿ ಯಾರೇ ಆಗಿರ್ಬೋದು ಈ ದಂಧೆಯಲ್ಲಿದ್ದರೆ ನನ್ನ ಕಡೆಯವರಾಗಲಿ ಬೇರೆಯವರ ಕಡೆಯವರಾಗಲಿ ಯಾರೇ ಆಗಲಿ ಮುಲಾಜಿಲ್ಲದೆ ಒಂದು ತನಿಖೆಯನ್ನು ಮಾಡಿ ಮಾಲೂರು ತಾಲೂಕಲ್ಲಿ ಅಕ್ರಮ ದಾಖಲೆ ಸೃಷ್ಟಿ ಮಾಡೋ ತಂಡ ಏನಿದೆ, ಅಕ್ರಮ ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳಿಗೆ ಮಾಲೂರು ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಅಕ್ರಮವಾಗಿ ಭೂ ಮಂಜೂರಾತಿ ಆಗಿರುವುದನ್ನು ರದ್ದುಪಡಿಸಿ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡುವಂತೆ ಕೋರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾನೆ. ಅದೇ ರೀತಿ ಇಂಥವ್ರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ SP ಅವ್ರಿಗೂ ಕೊಟ್ಟಿದ್ದಾನೆ. ನಾನು ಇಂಥವ್ದಂತ ಕೊಟ್ಟಿಲ್ಲ, ಯಾರೇ ಆಗಿರ್ಬೋದು, ನಾನು ಇಂಥವ್ದು ಅಂತ ಕೊಟ್ಟಿಲ್ಲ. ನಾನೇನು ಜಡ್ಜ್ ಅಲ್ಲ, ನಾನು ಮಾತಾಡ್ತೀನಿ. ನಾನು ಜಡ್ಜ್ ಅಲ್ಲ, ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ, ಇಲ್ಲ ಜಿಲ್ಲಾಧಿಕಾರಿ ಅಲ್ಲ, ಇಲ್ಲ AC ಅಲ್ಲ, ತಹಸೀಲ್ದಾರ್ ಅಲ್ಲ. ಡಿಕ್ಲೇರ್ ಮಾಡೋದಕ್ಕೆ ನಾನು ಯಾವುದೇ ಅಕ್ರಮ ಆಗಿದರೆ ತನಿಖೆ ಮಾಡಿ, ನನ್ನ ರಿಕ್ವೆಸ್ಟ್ ತನಿಖೆ ಮಾಡಿ, ಯಾರೇ ಆಗಿರಲಿ, ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ, ಬಲಿಷ್ಠಗನೇ ಆಗಿರಲಿ, ಅವ್ರ ಮೇಲೆ ಮುಲಾಜಿಲೆ ಕ್ರಮ ವಹಿಸಬೇಕಾಗ್ತದೆ. ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡೋ ತಂಡ ಯಾರಿದ್ದಾರೆ ಅವ್ರನ್ನ ಹಿಡಿಬೇಕು. ಅಕ್ರಮ ಯಾರು ಮಾಡ್ಕೊಂಡಿದ್ದಾರೆ ಅವ್ರನ್ನ ತರಬೇಕು, ಈಸೆ ತರಬೇಕು. ನೋಡೋಣ ನನ್ನ ಕಡೆಯವರು ಇದ್ದಾರಾ ಇಲ್ಲ ಬೇರೆಯವ್ರ ಕಡೆ ಇದ್ದಾರಾ, ಈ ಥರ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ತನಿಖೆ ಮುಖಾಂತರ ತಿಳ್ಕೊಬೇಕಾಗ್ತದೆ ವಿನ ನಾನು ಅಕ್ರಮ ಆಗಿದೆ ಅಂತ ಡಿಕ್ಲೇರ್ ಮಾಡೋಕ್ಕೆ ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ. ನನಗೆ ಬಂದಿರೋದು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡೋಂಥವರಿದ್ದಾರೆ ಅಂತೆ, ಮತ್ತೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿಕೊಂಡು ಜಮೀನು ಸರ್ಕಾರಿ ಜಮೀನುಗಳನ್ನ ಲಪ್ಟಾಯಿಸಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತೆ. ಇದಕ್ಕಾಗಿ ಈ ಅಂತೆ ಅನ್ನೋದಕ್ಕೆ ತೆರೆ ಎಳಿಬೇಕಾದ್ರೆ ಈ ವಿರೋಧ ಪಕ್ಷದವರು ಪ್ರಚಾರ ತಗೊಂಡೋದಕ್ಕೆ ದಿನ ಮಾಡ್ತಾ ಇರೋದು ನೋಡಿದಾಗ ಮುಲಾಜಿಲ್ದರ ನನ್ನ ಸರ್ಕಾರ, ನಾನೊಬ್ಬ ಶಾಸಕನಾಗಿ ನಾನು ಕೂಡ ಇಂಥವ್ದು ಯಾವುದಾದ್ರು ಇದ್ದರೆ ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಹೇಳಿದ್ದೀನಿ. ನಾನು 2ನೇ ಅವಧಿ ಶಾಸಕನಾದ ಮೇಲೆ 106 ಎಕರೆಯನ್ನು ಜಾಗವನ್ನು ಸರ್ಕಾರಿ ಜಾಗಗಳನ್ನು ಉಳಿಸಿದ್ದೇನೆ. ಇವತ್ತು ನೀವು ನೋಡ್ಬೋದು ಮಾಲೂರಲ್ಲಿ ಆ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಯಾವ MLA ಕೂಡ ಕೈ ಹಾಕಿರಲಿಲ್ಲ. ಸುಮಾರು 150 ಕೋಟಿ ರೂಪಾಯಿ ಆಸ್ತಿನ ನನ್ನ ಕಾಲದಲ್ಲಿ ಅದು ಸರ್ಕಾರಿ ಆಸ್ತಿ ಎಂದು ಗುರುತಿಸಿ ಈಗಾಗಲೇ ಬಂದೋಬಸ್ತ್ ಮಾಡಿದ್ದಾನೆ. ಮತ್ತು ಬೇರೆ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳನ್ನು ಈ ರೀತಿ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಕೊಟ್ಟು ಹೋಗಿದ್ರು ಅದನ್ನೆಲ್ಲ ಉಳಿಸುವಂಥ ಕೆಲಸ ಮಾಡಿದ್ದಾನೆ. ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಪುರಸಭೆ ಆಸ್ತಿಗಳನ್ನು ಖಾತೆ ಮಾಡಿಕೊಂಡು, ನನ್ನ ಕಾಲದಲ್ಲ ಇದು, ಅದು ಕೂಡ ಪಟ್ಟಿ ಬರ್ತದೆ. ಅಕ್ರಮವಾಗಿ ಖಾತೆಗಳು ಮಾಡಿಕೊಂಡ್ರು ಇವತ್ತು ಖಾತೆಯನ್ನು ವಜಾ ಮಾಡಿ ಮತ್ತೆ ಪುರಸಭೆ ಆಸ್ತಿ ಪುರಸಭೆಗೆ ಆಗಬೇಕು ಅಂತೇಳಿ ಹೇಳಿದ್ದಾನೆ. ಇವತ್ತು ನಗರಸಭೆ ಆಗಿದೆ, ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಸರ್ವೆ ನಂಬರ್ಗಳನ್ನು ಪುರಸಭೆ ಏನಿತ್ತು ಆ ಪುರಸಭೆಯಲ್ಲಿ ಖಾತೆಗಳು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಕೂಡ ವಜಾ ಮಾಡಿ ಸುಮಾರು ಎಕರೆಗಳು ಸರ್ಕಾರಿ ಜಮೀನುಗಳನ್ನು ಕೂಡ ಮತ್ತೆ ನಗರಸಭೆ ವ್ಯಾಪ್ತಿಗೆ ತಗೊಬೇಕು, ಮತ್ತು ರೆವಿನ್ಯೂ ಇಲಾಖೆಗೆ ತಗೊಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾನೆ. ಇವೆಲ್ಲ ಕೂಡ ನಾವು ಸರ್ಕಾರಿ ಆಸ್ತಿಗಳು ಉಳಿಸೋದಕ್ಕಾಗಿ ಅಷ್ಟೇ.
ಇವತ್ತು ನೀವು ನೋಡ್ಬೋದು, ನೀವು ಮಾಲೂರಿಂದ ಟೇಕಲ್ ರಸ್ತೆಯಲ್ಲಿ ಸುಮಾರು 25 ಎಕರೆ ಜಾಗವನ್ನು ಗುರುತಿಸಿ ಅದರಲ್ಲಿ ಇವತ್ತು 10 ಎಕರೆ ಜಾಗದಲ್ಲಿ ಸರ್ಕಾರಿ ಹಾಸ್ಪಿಟ್ಲು ಸುಮಾರು 45 ಕೋಟಿ ಸರ್ಕಾರಿ ಹಾಸ್ಪಿಟಲ್ನ ಪ್ರಾರಂಭ ಮಾಡಿಸ್ತಾ ಇದ್ದಾನೆ. ಇನ್ನು ಉಳಿದಿರೋ ಜಾಗದಲ್ಲಿ ಸಾಮರ್ಥ್ಯ ಸೌಧವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಪ್ರಪೋಸಲ್ಸ್ ಕೊಟ್ಟಿದ್ದಾನೆ. ಇದು ಯಾರು ಗುರುತಿಸಿದ್ರು? ಸುಮಾರು ಜನ ಆ ಜಾಗಗಳಲ್ಲಿದ್ದರು. ಅದರಲ್ಲಿ ನಮ್ಮ ಸಂಬಂಧಿಕರುಗಳು ಕೂಡ ಇದ್ದರು. ಗುಡ್ನಳ್ಳಿಯವರು ಯಾರೇ ಆಗಿರ್ಬೋದು, ಪೊಸಿಷನ್ ಸಂಬಂಧಿಕರಾಗಲಿ ಇನ್ನೊಬ್ಬರಾಗಲಿ ಎಲ್ಲರನ್ನೂ ಖಾಲಿ ಮಾಡಿಸಿ ಇವತ್ತು ಸರ್ಕಾರದ ಅನುಕೂಲಕ್ಕಾಗಿ ಬಳಸ್ಕೊಂಡಿದ್ದಾನೆ. ನಾನು ಇಂಥವ್ರಿಗೆ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಮಂಜುನಾಥ್ ಗೌಡ ಹೇಳ್ತಿರೋದು ತೋರನಹಳ್ಳಿಯಲ್ಲಿ 16 ಎಕರೆ ಇದು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಅದನ್ನು ತನಿಖೆ ಮಾಡಿಸಕ್ಕೆ ಹೇಳಿದೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮಾಜಿ ಶಾಸಕರು ಏನನ್ನು ಮಾಡಿದ್ದಾರೆ, ಆರೋಪಗಳು ಮಾಡಿದ್ದಾರೆ. ಕೆಲವು RTI ಕಾರ್ಯಕರ್ತರು ಅಂತೇಳಿ ಮಾಡಿದ್ದಾರೆ, ಕೆಲವು ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ನಾನು ಕೂಡ ಮಾಡಿದ್ದೇನೆ. ನಾನು ಕೂಡ ಇವತ್ತು ನಾನು ಅವಾಗಲೇ ಹೇಳ್ದಂಗೆ ರೈಲ್ವೆ ಬ್ರಿಡ್ಜ್ ಕೆಳಗಡೆ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಕರೆ ಜಮೀನುಗಳಲ್ಲಿ ಅದು ಖಾಲಿ ಮಾಡಿಸಿದ್ದು ನಾನು. ಇಂಥವು ಇನ್ನೂ ಏನೇನು ಇದೆ ನಾನು ಅವಾಗಲೇ ಹೇಳ್ದಂಗೆ. ಇವಾಗ ಗುಡ್ನಳ್ಳಿ ರಸ್ತೆ, ಟೇಕಲ್ ರಸ್ತೆಯಲ್ಲಿ ಈ ರೀತಿ ನಾನು ಕೂಡ ಹೇಳಿದ್ದೇನೆ. ನಾನು ಹೇಳಿದ್ದಿರ್ಬೋದು, ಯಾರೇ ಹೇಳಿದ್ದಿರ್ಬೋದು, ತನಿಖೆ ಮಾಡಬೇಕು. ಇಂಥದ್ದು ಯಾವುದಾದ್ರು ಸರ್ಕಾರಕ್ಕೆ ಉಳಿಸ್ಕೊಬೇಕು. ಇಂಥವ್ರು ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ. ಸಿಬ್ಬಂದಿ ಆರೋಪ ಮಾಡಿದಾರಾ? ಕರೆಕ್ಟಾಗಿ ಹೇಳ್ಬೇಕು ನೀವು. ಮತ್ತೆ ಇನ್ನೊಂದು ವಿಡಿಯೋ ಬಂದಿದೆ. ಆಗಿದ್ದರೆ ಯಾರೇ ಆಗಿಲ್ಲ, ತಹಸೀಲ್ದಾರಲ್ಲ, ಅವ್ರು ಕೇಸ್ ವರ್ಕರ್ ಆಗಿಲ್ಲ, ಒಂದು ಕಡೆ ಒಂದು ವಿಡಿಯೋ ನೋಡಿದೆ ನಾನು. ತಾವು ಕೂಡ ಅಬ್ಸರ್ವ್ ಮಾಡಿರ್ತೀನಿ ಅಂತ ಹೇಳಿ ಅನ್ಕೋತೀನಿ ನಾನು. ಹೇಳ್ಕೊಟ್ಟು ಹೇಳ್ತಾ ಇದ್ದಿದ್ದು ನಾವು ಕೇಳಿದ್ವಿ ಫಸ್ಟ್ ವಿಡಿಯೋ. ಅದೇ ನನಗೆ ಗೊತ್ತಿಲ್ಲಪ್ಪ, ನನ್ನ ಯಾಕೆ ಹೇಳ್ತೀನಿ, ನೀವು ಅಬ್ಸರ್ವ್ ಮಾಡಿರಿ ಮಾತಾಡ್ತಾ ಇರೋದು ಹಿಂಗೆ ಹೇಳು ಅಂತ ನಿಮಗೆ ನೋಡಿರಲ್ವಾ. ಮತ್ತೆ ಸೆಕೆಂಡ್ ವಿಡಿಯೋ ಯಾರು ಹೇಳ್ಕೊಟ್ಟು ಮಾಡಿಸಿದ್ರು, ಇಲ್ಲ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾರೆ. ತಹಸೀಲ್ದಾರ್ ಆಗಿರ್ಬೋದು, ಅವನಿಗೆ ಕೇಸ್ ವರ್ಕರ್ ಆಗಿರ್ಬೋದು, ಇಲ್ಲ ಮಧ್ಯವರ್ತಿಗಳಾಗಿರ್ಬೋದು, ಯಾವನೇ ಆಗಿರ್ಬೋದು, ಸೀರಿಯಸ್ ಆಗಿ ಕ್ರಮ ವಹಿಸೋದಕ್ಕೆ ನಮ್ಮ ಸರ್ಕಾರ ನಾನು ಕೂಡ ಇದ್ದೇವೆ. ಸರ್, ಈಗ ಈ ತರ ಅಧಿಕಾರಿಗಳು ವಿಡಿಯೋ ಮಾಡೋದ್ರಿಂದ ಒಂಥರ ಮುಜುಗರ ಆಗುತ್ತೆ ಸರ್. ಅಧಿಕಾರಿಗಳು ಈ ತರ ಮಾಡ್ತಾರೆ. ಸೊ ಅಧಿಕಾರಿಗಳು ತಾವೇನು ಸೂಚನೆ ಕೊಡ್ತಾರೆ ಸರ್? ನೋಡಿ, ಒಂದು ಪ್ರಶ್ನೆ ನೀವು ಮಾಡಿದ್ವಿ ನಿಮ್ಮ ಕಾಲದಲ್ಲಿ ಅಂತ. ಇವತ್ತು ಮಾಲೂರು ತಾಲೂಕಲ್ಲಿ ಸಾವಿರಾರು ಕೋಟಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿರೋಧ ಪಕ್ಷದವರು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಅದನ್ನ ಮಾತಾಡಕ್ಕೆ ಆಗ್ತಾ ಇಲ್ಲ. ಇವತ್ತು ಅವ್ರಿಗೇನಾದ್ರೂ ಒಂದು ಬೇಕು ಅಂದರೆ ಇಂಥ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದೇ ಲೈನಲ್ಲಿ ಬರ್ತೀನಿ. ಡೆವಲಪ್ಮೆಂಟ್ಸ್ ಮಾತಾಡೋದು, ಡೆವಲಪ್ಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ಒಪ್ಕೊಂಡಿದ್ದೀರಿ. ಒಬ್ಬ ಮಾಜಿ ಶಾಸಕರು ಕೂಡ ಹೇಳಿದ್ದಾರೆ. ನಾನು ಖುಷಿ ಪಡ್ತೀನಿ, ಸ್ವಾಗತ ಮಾಡ್ತೀನಿ. ಮಾಲೂರು ತಾಲೂಕಲ್ಲಿ ಡೆವಲಪ್ಮೆಂಟ್ಸು ನನ್ನ ಕಾಲದಲ್ಲಿ ಮಾಡೋಕ್ಕಾಗಿಲ್ಲ, ಈಗ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ಅಂತೇಳಿ ಕೂಡ ಒಂದು ಕಡೆ ಹೇಳಿದರೆ ನೀವು ಕೂಡ ನೋಡಿರ್ತೀನಿ ಅನ್ಕೊತೀನಿ. ನಾನು ಸ್ವಾಗತ ಬಯಸ್ತೀನಪ್ಪ. ನಾವು ಡೆವಲಪ್ಮೆಂಟ್ಸು ಮಾಲೂರು ತಾಲೂಕಲ್ಲಿ ಇತಿಹಾಸದಲ್ಲಿ ಯಾವ ಶಾಸಕರು ಮಾಡಿದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಮಾಜಿ ಶಾಸಕರು ಕೂಡ ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಕ್ರಮ ದಾಖಲೆಗಳು ಅಕ್ರಮವಾಗಿ ಆಗ್ತಾ ಇದೆ ಅಂತೇಳಿ ಹೇಳಿದಾರಲ್ಲ, ನಾನು ಕೂಡ ಅದು ಪರ ಇದ್ದೀನಿ. ಯಾವನೇ ಆಗಲಿ ಅಕ್ರಮ ದಾಖಲೆ ಸೃಷ್ಟಿ ಮಾಡೋಂಥವನು, ಅಕ್ರಮ ಸರ್ಕಾರಿ ಜಮೀನುಗಳನ್ನು ಹೊಡೆಯಂಥವ್ರನ್ನ ಬಲಿ ಹಾಕುವಂಥದ್ದು ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ನಾನು ಕೂಡ ನೇರವಾಗಿ ಸಮಿತಿ ಮಾಡಿಸಿದ್ದು ನಾನೇ ಮಾಡಿಸಿದ್ದೀನಿ. SIT ನಾನೇ ಮಾಡಿಸಿದ್ದೀನಿ. ಅವ್ರ ಕೆಲಸ ಅವರು ಮಾಡ್ಕೊತಾರೆ. ಅಲ್ಲಿ ಬೇರೆ ಅದು ಆಗ್ತದೆ, ಟೈಮ್ ತಗೊಂತದೆ. ಈಗ ತಕ್ಷಣಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೆ ರಿಕ್ವೆಸ್ಟ್ ಮಾಡಿರೋದೇನೆಂದರೆ, ತಕ್ಷಣ ನೀವು ಕಂಪ್ಲೇಂಟ್ ಕೊಡಬೇಕು, ತನಿಖೆ ಆಗಬೇಕು, ಯಾರ್ಯಾರು ಅನುಮಾನಾಸ್ಪದವಾಗಿರ್ತದೆ ಅವ್ರನ್ನೆಲ್ಲ ವಿಚಾರಣೆ ಮಾಡಬೇಕು. ಆ ಥರ ಇದ್ದರೆ ಸೀರಿಯಸ್ ಕ್ರಮ ವಹಿಸಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳು SP ತಿಳಿಸಿದ್ದೀನಿ. ನಾನು ನಾನೇ ಕೊಡಕ್ಕೆ ನಾನೇನು ನಾನು ಯಾಕೆ ಯಾರ ಹೆಸರು ಕೊಡಬೇಕು? ತನಿಖಾಧಿಕಾರಿ, ನಾನು ತನಿಖಾಧಿಕಾರಿ ಅಲ್ಲ, ಜನಪ್ರತಿನಿಧಿ. ಆಯ್ತಪ್ಪ, ನನ್ನ ಜನಪ್ರತಿನಿಧಿ. ನಾನು ರೈಟಿಂಗಲ್ಲಿ ಕೊಡ್ತಾ ಇದ್ದೀನಿ. ಒಬ್ಬ ಶಾಸಕನಾಗಿ ನಾನು ತನಿಖೆ ಮಾಡೋ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿ ನಾವು ತಕ್ಷಣ ಕ್ರಮ ವಹಿಸ್ತೀವಿ ಸರ್ ಇದನ್ನ ಅಂತ ಹೇಳಿದ್ದಾರೆ. ನಾನು ಡಿಕ್ಲೇರ್ ಮಾಡೋಕ್ಕೆ ಮೊದಲು ಸ್ಟಾರ್ಟ್ ಮಾಡೋವಾಗ ಹೇಳಿದ್ದೀನಿ, ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ, ಇಲ್ಲ ಜಿಲ್ಲಾಧಿಕಾರಿ, AC, ತಹಸೀಲ್ದಾರ್ ಅಲ್ಲ. ತನಿಖಾ ತಂಡ ಇರ್ತದೆ. ತನಿಖಾ ತಂಡಕ್ಕೆ ನಾನು ಮನವಿ ಕೊಟ್ಟಿದ್ದೀನಿ, ತನಿಖೆ ಮಾಡಿ ಯಾರಿದ್ರು ತನ್ನಿ ಅಂತ ಹೇಳಿದ್ದೀನಿ. ತರಲಿ, ಅವ್ರ ಕೆಲಸ ಅದು. ಏನ್ ಹೇಳ್ತಾರಂದ್ರೆ, ಅವ್ರನ್ನ ಯಾರು ಆರೋಪ ಬಂದಿದೆಯಲ್ಲ ಯಾರು ಆರೋಪ ಬಂದಿದ್ದ ಅವ್ರನ್ನ ಅಮಾನತ್ನಲ್ಲಿ ಇಡಿಸಿ ತನಿಖೆ ಮಾಡಿಸಿ ಅನ್ನೋಂಥದ್ದು ಅವ್ರ ಆಗ್ರಹ. ಅವ್ರು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ.
ಅಮಾನತ್ತಾಗೋದು, ಟ್ರಾನ್ಸ್ಫರ್ ಆಗೋದು ಯಾವತ್ತಂದರೆ ಇವರೇನಾದ್ರು ಅಕ್ರಮಗಳ ಭಾಗಿಯಾಗಿದ್ದಾರಾ? SIT ಬಂದಿದ್ದಲ್ಲ, ತನಿಖೆ ರಿಪೋರ್ಟ್ ಬರಲಿ. 1 ಡೇ ಇಟ್ಕೊಳಲ್ಲ ಅವ್ರನ್ನ. ಟ್ರಾನ್ಸ್ಫರ್ ಮಾಡೋದಲ್ಲ, ಸಸ್ಪೆಂಡ್ ಮಾಡಿಸ್ತೀವಿ ನಾವು. ಅದು ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ವಿರೋಧ ಪಕ್ಷ ಟ್ರಾನ್ಸ್ಫರ್ ಮಾಡಿರಿ ಮಾಡಿಬಿಡೋದಾ, ಸಸ್ಪೆಂಡ್ ಮಾಡಿ ಮಾಡಿಬಿಡೋದಾ? ಏನಿದೆ ಅಂತ ಮಾಡಬೇಕಾಗ್ತದೆ. ತನಿಖೆ ಬರಲಿ, ರಿಪೋರ್ಟ್ ಬರಲಿ. ಇವ್ರು ಹೇಳ್ಕೊಳೋದೇನಿಲ್ಲ, ಹೇಳಿಸ್ಕೊಳೋದು ಇಲ್ಲ. ನಾವು ನಮ್ಮ ಸರ್ಕಾರ ನಾವು ತಕ್ಷಣ ಕ್ರಮ ವಹಿಸ್ತೀವಿ, ಯಾರೇ ಆಗಿರ್ಬೋದು. ಸರ್, ಈಗ ಮಾಜಿ ಶಾಸಕರು ಮತ್ತು ತಹಸೀಲ್ದಾರ್ ನಡುವೆ ಅಲ್ಲಿ ಒಂದು ವಾಗ್ವಾದ ನಡೆಯುತ್ತದೆ. ಈ ಬಗ್ಗೆ ಟೀಕೆಗಳು ನಡೀತಾ ಇದೆ, ಪರ ವಿರೋಧ ಎರಡೂ ನಡೀತಿದೆ. ತಮಗೇನು ಅನ್ಸುತ್ತೆ ಸರ್? ನೋಡಿ, ನಾನೊಬ್ಬ ಶಾಸಕ, ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡಕ್ಕೆ ಬಂದೆ. ನನ್ನ ಜೊತೆಲಿ ನಮ್ಮ ಲೀಡರ್ ಒಂದು 10-15 ಜನ ಬಂದಿದ್ರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಯಾರೂ ಮಾತಾಡಬಾರ್ದಪ್ಪ. ಅವರು ಬೇರೆ ಬೇರೆ ಕೆಲಸಕ್ಕೆ ನಾನು ಜಿಲ್ಲಾಧಿಕಾರಿ ಹತ್ರ ಬರ್ತಾ ಇದ್ದೀನಿ ಅದಕ್ಕೆ ಅವ್ರ ಕೆಲಸಗಳಿತ್ತು, ಬಂದಿದ್ರು, ನನ್ನ ಜೊತೆಲಿದ್ದರು. ಒಬ್ಬರು ಮಾತಾಡಿಲ್ಲ. ನಾನು ಮನವಿ ಕೊಟ್ಟಿದ್ದೀನಿ, ತನಿಖೆ ಮಾಡಿಸಿ ಅಂತ. ನನ್ನ ಜವಾಬ್ದಾರಿ, ಶಾಸಕನ ಜವಾಬ್ದಾರಿ. ಮಾಜಿ ಶಾಸಕರು ಕೂಡ ಅಷ್ಟೇ ರೀ, ಬರಬಾರ್ದು ಅಂತಲ್ಲ, ಕೇಳಬಾರ್ದು ಅಂತಲ್ಲ, ಇಂಥವನ್ನೆಲ್ಲ ವಿರೋಧ ಮಾಡಬೇಕು, ಖಂಡನೆ ಮಾಡಬೇಕು. ಆದರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಆ ನಡ್ಕೊಂಡ ರೀತಿ ಇತ್ತಲ್ಲ, ಇದು ನಾನು ಮಾತಾಡೋದಲ್ಲ, ಜನರಲ್ ಟಾಕ್, ಪಬ್ಲಿಕ್ ಮಾತಾಡ್ತಾ ಇರೋದು ಇದು ಸರಿ ಇಲ್ಲ. ಒಬ್ಬ ತಾಲೂಕು ದಂಡಾಧಿಕಾರಿ ಮುಂದೆ ಒಬ್ಬ ಮಾಜಿ ಶಾಸಕರಾಗ್ಬೋದು, ಇಲ್ಲ ಶಾಸಕರುಗಳಾಗ್ಬೋದು, ಈ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಜನ ಇಲ್ವಾ? ಇವತ್ತು ತಹಸೀಲ್ದಾರ್ DC ಮುಂದೆ ಬಂದು ನಾನು ಕೂಡ ಮಾಡ್ಬೋದಲ್ಲ. ಆದರೆ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಬೇಕಾಗ್ತದೆ. ಅವತ್ತನ್ನ ರೀತಿ ಕರೆಕ್ಟ್ ಅಲ್ಲ. ನಾನು ಹೇಳಿದ್ದೀನಿ, ಇದನ್ನು ಇವತ್ತೆಲ್ಲ ಹೇಳಿದ್ದು, ನಾನು ಅವತ್ತು ಹೇಳಿದ್ದೀನಿ, ಈ ರೀತಿ ಕರೆಕ್ಟ್ ಅಲ್ಲ. ಆದರೆ ನೀವೇನು ಅಕ್ರಮ ಆಗಿದೆ ಅಂತೇಳಿ ನೀವು ಇದು ಮಾಡ್ತಾ, ಅದಕ್ಕೆ ನಾನು ಇರೋದಲ್ಲ. ಸರ್, ಇವತ್ತು ನೀವು ದೂರು ಕೊಟ್ಟಿದ್ದೀರಿ. ಒಂದು ವೇಳೆ ವಿಚಾರಣೆ ಕರೆದು ಸರ್ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಕೇಸ್ ಕೊಡಿ ಅಂತಂದ್ರೆ ಕೊಡೋಕೆ ರೆಡಿ ಇದ್ದಾರೆ ಯಾರು? ಆಫೀಸರ್ ಕೊಡಲೇಬೇಕು, ತನಿಖೆ ಮಾಡಿದ್ಬೇಕು, ಕೊಡಲೇಬೇಕಲ್ಲ. ತನಿಖೆ ಮಾಡಿದಾಗ ಯಾರು ತಪ್ಪಿಸ್ತರು, ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಅಕ್ರಮ ಮಾಡೋಂಥ ದಾಖಲೆ ಸೃಷ್ಟಿ ಮಾಡೋನು ಯಾರಿದ್ದಾರೆ, ಆ ಸೃಷ್ಟಿ ಪ್ರಕಾರ ಅಕ್ರಮ ಮಾಡ್ಕೊಂಡೋನೇನು ಯಾರ್ಯಾರಿದ್ದಾರೆ, ನನ್ನ ಪರವಾಗಿರೋರು ಯಾರ್ಯಾರು ಅವರೇ, ನನ್ನ ಪರವಾಗಿರೋರು ಯಾರೇ ಆಗಿರ್ಬೋದು, ಬೇರೆಯವರು ಬೇರೆ ಲೀಡರ್ ಪರವಾಗಿ ಯಾರೇ ಆಗಿರ್ಬೋದು, ಬರಲೇಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ಏನಂದರೆ, ನಮ್ಮಲ್ಲಿ ಏನಾಗಿದೆ ಅಂತ ಗೊತ್ತಾ, ನಮ್ಮಲ್ಲಿ ಯಾರು ಇಲ್ಲರಿ ಅಂತವರು ಇರ್ಬೋದನ್ನೋ ಒಬ್ಬರು ಇಬ್ಬರು ಮುಲಾಜಿಲ್ದ್ರೆ ಅವ್ರಿಗೂ ಆಗಲಿ. ಇರೋದೇ ದೊಡ್ಡ ಟೀಮ್ ಅಲ್ಲೇದೆ. ನಮ್ಮ ಹತ್ರ ಆ ಟೀಮ್ ಇಲ್ಲ ರೀ. ನಮ್ಮ ಹತ್ರ ನೋಡಿ ತೀಟೆಗಳು, ತಕ್ರಾರುಗಳು, ಅವು ಇವು ನಮ್ಮವ್ರಿಗೆ ಗೊತ್ತಿಲ್ಲ ರೀ. ಇವರು ಮಾತಾಡಿ ಏನಾಯ್ತಪ್ಪ, ಸುಪ್ರೀಂ ಕೋರ್ಟು, ಹೈಕೋರ್ಟು 2.5 ವರ್ಷ ಪ್ರಚಾರ ಅಲ್ವಾ? ಏನಂತ ಅಕ್ರಮ MLA ಆಗ್ಬಿಟ್ಟವ್ರೆ. ಏನು ಪಾಪ ಅಧಿಕಾರಿಗಳಿಗೆ ಎಷ್ಟು ಸರಿ. ಯಾರು ವೆಂಕಟರಾಜ್ DC, ಯಾರು ಆಫೀಸರ್ಸು, ಯಾರು ಆಫೀಸರ್ಸು ಹೈಕೋರ್ಟು, ಸುಪ್ರೀಂ ಕೋರ್ಟು ಅಲಿಸಿದ್ರಲ್ರಿ. ಏನು ಸಿಕ್ತೀನಿ ನಿಂಗೆ? ನಾನು ಸ್ಥಳೀಕರಿ, ಯಾವ ಊರಲ್ಲಿ ಏನು ಜಮೀನು ಏನಾಗಿದೆ ಅಂತ ನನಗೂ ಗೊತ್ತದ್ರಿ. ಪ್ರಚಾರಕ್ಕಾಗಿ ಜಮೀನು ಆರೋಪಗಳು ಮಾಡ್ತಿರೋದಂತ ಅರ್ಥ ಆಗಲ್ವಾ ನಿಮಗೆ? ಅರ್ಥ ಆಗಲ್ವಾ? ಆದರೆ ಇದ್ದರೆ ನಾನು ಕೂಡ ಅಕ್ರಮ ವಿರುದ್ಧ ಹೋರಾಟ, ಅಕ್ರಮ ಪರ ಇಲ್ಲ. ಅದಕ್ಕೆ ನಾನು ಕೂಡ ರೈಟ್ ಆಂಗಲ್ ರೆಸ್ಪೆಕ್ಟ್ ಆಗಿ ಹೋಗಿ ಜಿಲ್ಲಾಧಿಕಾರಿ SP ಅವ್ರನ್ನ ಕರೆಸಿ ನಾನು 2 ದಿನ ಮೊದಲೇ ಟೈಮ್ ತಗೊಂಡು, ಸರ್ ಬರಬೇಕು ನೀವು ಅಂತೇಳಿ ನಾನು ಟೈಮ್ ತಗೊಂಡು ನನ್ನ ಮನವಿಯನ್ನು ಕೊಟ್ಟಿದ್ದೇನೆ. ಸರ್, ಈಗ ಮಾಜಿ ಶಾಸಕರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಸರ್. ಇವಾಗ ನಾವು ಏನೇ ಅರ್ಜಿ ಕೊಟ್ಟರು, ಏನೇ ಮಾಡಿದ್ರು ಅದು ಕ್ರಮ ಆಗಲ್ಲ. ಒಂದು 2 ವರ್ಷ ವೆಯ್ಟ್ ಮಾಡಿ, ನಾನೇ ಶಾಸಕ ಆಗಿ ಬರ್ತೀನಿ, ಇವೆಲ್ಲ ಕಡಿತೀನಿ ಅಂತ. ರೀ, ಮಾಲೂರು ತಾಲೂಕು ರೀ ಇದು. ಮಾಲೂರು ತಾಲೂಕಿಂದ ಮಾತಾಡ್ಕೊಂಡೆ 28ಗೂ MLA ಆಗ್ತೀವಿ ನಾವು. ಬರ್ದಿಟ್ಕೊಳ್ರಿ. ನಮ್ಮ ಸ್ಟೈಲಿ ರೀತಿ ಮಾಲೂರು ತಾಲೂಕು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಈಗ ನನ್ನ ಮಾಹಿತಿ ಏನಂತ ಒಂದು ಮಾತು ಹೇಳ್ತೀನಿ ನಾನು. ಒಂದು ಟೀಮು ಅದೇ ಕೆಲಸ ಮಾಡ್ತಾ ಇದ್ದಾರೆ ಮಾಲೂರು ತಾಲೂಕು. ನನಗೆ ಮೊದಲಿಂದ ಕೂಡ ಇದನ್ನ ಮಾತಾಡ್ತಾ ಇದ್ದೆ. RTA ಕಾರ್ಯಕರ್ತರು ಅಂತ ಹೇಳ್ಕೊಳೋದು, ಮತ್ತೆ ನಾವೇನೋ ದೊಡ್ಡ ಸಾಕ್ಷಿಯಾಗ್ಲಿ ಅಂತ ಹೇಳ್ಕೊಳೋದು, ಇದೆಲ್ಲ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಇವೆಲ್ಲ ತೆಗಿಲಿ, ತನಿಖೆ ಆಗಲಿ. ನಿಜ ಆದ್ರೆ ಯಾರನ್ನಾಗ್ಲಪ್ಪ, ನಂಜೇಗೌಡ ಆಗಲಿ, ಇಲ್ಲ RTA ಕಾರ್ಯಕರ್ತರಾಗಲಿ, ಇಲ್ಲ ಮಾಜಿ ಶಾಸಕ ಕಡೆಯವರಾಗಲಿ, ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೀನಿ. ನಾಮಕಾವಸ್ಥೆ ಅಲ್ಲ ಇದು. ಆಮೇಲೆ ನಾನು ಇದು ಸರ್ಕಾರ ಕೂಡ ಕೊಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳಿಗೆ ಇವತ್ತು SP ಗೆ ಏನು ಕೊಟ್ಟಿದ್ದೀನಿ, ಇದನ್ನ ನಮ್ಮ ಇಲಾಖೆ ಮಂತ್ರಿ ಪರಮೇಶ್ವರ್ ಅವರು ಇದ್ದಾರಲ್ಲ, ಮತ್ತೆ ಹೋಮ್ ಮಿನಿಸ್ಟ್ರು ನಮ್ಮ ಕಡಿಗೆಜಿಯವರು, ಪ್ರಿಯಾಂಕಾ ಖರ್ಗೆ ಇದಾರಲ್ಲ, ಇವ್ರಿಗೂ ಕೂಡ ನಾನು ಲೆಟರ್ ಕೊಟ್ಟು ನಿಮಗೆ ಫೋಟೋ ಕೊಡ್ತೇನೆ. ಅದು ಸಲ್ಲಿಸ ಬಿಡಲ್ಲ ಇದನ್ನ. ಮೊದಲು ಹೇಳಿದ್ರಿ ಸರ್, ಅಂದ್ರೆ ಕೆಲವೊಂದು ಬ್ಲಾಕ್ ಮೇಲರ್ಸ್ ಇದ್ದಾರೆ ಅನ್ನೋದು ಬಹಳ ಚರ್ಚೆ ಆಗಿತ್ತು ಸರ್. ತನಿಖೆ ಆಗಲಿ. ಅದೇ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಪ್ಪ, ನಾನು ಯಾರು ವಿರೋಧ ಪಕ್ಷದವ್ರು ಬ್ಲ್ಯಾಕ್ ಮೇಲ್ ಅಂತಲ್ಲ. ಕೆಲವರು ಬ್ಲ್ಯಾಕ್ ಮೇಲರ್ಸ್ ಇದ್ದಾರೆ. ಬ್ಲ್ಯಾಕ್ ಮೇಲ್ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ರಾಜಕಾರಣಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದಕ್ಕೆ ನಾನು ವಿರೋಧ ಮಾಡ್ತೀನಿ ಅಂತ ಮೊದಲಿಂದ ಕೂಡ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ನಿಜವಾಗ್ಲೂ ಇದ್ರೆ ಹೋರಾಟ ಮಾಡೋಣ, ಸಪೋರ್ಟ ಮಾಡೋಣ ನಾವು ರಿಯಲಿ. ಈಗ ತೊನ್ನೆಳಿದ ಯಾವುದು ಪ್ರಸ್ತಾಪ ಮಾಡಿದ್ರಲ್ಲ,
ನನ್ನ ಪರ ಇಲ್ಲ ಅದರದಿಗೆ. ನಾನು ಡಿ ಸಿ ವರ್ಗ ಅದೇ ಹೇಳಿದ್ದೀನಿ, ತನಿಖೆ ಆಗಬೇಕು. ನನಗೆ ಗೊತ್ತಿಲ್ಲ, ನಾನು ಮೊದಲು ಸ್ಟಾರ್ಟ್ ಮಾಡೋಕೆ ಮ್ಯಾಜಿಸ್ಟ್ರೇಟ್ ಅಲ್ಲ, ನಾನು ಜಡ್ಜ್ ಅಲ್ಲ. ನಾನು ಡಿಸೈಡ್ ಮಾಡೋಕ್ಕೆ ಅಕ್ರಮ ಆಗಿದ್ರೆ ತೊರೆಲೋನಾಗಲಿ ಇಲ್ಲ ಟೇಕಲೋನಾಗಲಿ, ಯಾವ ಕೊಮ್ಮನವನಾಗಲಿ ಯಾವನಾಗಲಿ ಮುಲಾಜಿದ ತನಿಖೆ ಆಗಬೇಕು. ಸರ್ಕಾರಿ ಜಮೀನು ಸರ್ಕಾರ ಬರಬೇಕು. ಈ ಅಕ್ರಮದ ಭಾಗಿಯಾಗಿರೋ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಥ್ಯಾಂಕ್ ಯು.